ಸಾಂಪ್ರದಾಯಿಕವಾಗಿ ವಾಣಿಜ್ಯ ಉದ್ದೇಶಕ್ಕಾಗಿ ಅಷ್ಟೇ ಅಲ್ಲದೆ ತನ್ನದೇ ಆದಂತಹ ಹೊಸ ಹೊಸ ವೈಶಿಷ್ಟ್ಯತೆಯನ್ನು ಮೂಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಗ್ರಾಮೀಣ ನೆನಪುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮತ್ತೊಂದು ವಿಶಿಷ್ಟ ಉಪಕರಣವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನೀರಿನ ಕೊಡ, ನೀರಿನ ಮಡಿಕೆ ಇವುಗಳನ್ನೆಲ್ಲ ಕೇಳಿರ್ತೀರಿ. ಹಾಗೆ ನಾವು ಕಳೆದ ಸಂಚಿಕೆಯಲ್ಲಿಯೂ ಕೂಡ ಒಂದು ಉಪಕರಣವನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ, ಕೊಳಗ ಅಂತಕ್ಕಂಥದ್ದು. ಅದು ಕೂಡ ಒಂದು ರೀತಿಯ ಕೊಡವನ್ನು ಹೋಲ್ತಕ್ಕಂಥದ್ದೇ ಆಗಿತ್ತು. ಇವತ್ತು ನಾವು ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಕೆಲವು ಕಡೆ ಬಳಕೆಯಲ್ಲಿರ್ತಕ್ಕಂಥದ್ದು ಅಳತೆಯ ಕೊಡ ಅಂತಕ್ಕಂಥದ್ದು. ಈ ಕೊಡಗಳು ಸಾಕಷ್ಟು ಜನರಿಗೆ ಉಪಯೋಗವನ್ನು ಮಾಡಿಕೊಟ್ಟಿದೆ. ಹಾಗೆ ಒಂದಿಷ್ಟು ಜನರು ತಮ್ಮ ಬದುಕನ್ನು ಕೂಡ ಕಟ್ಕೊಂಡಿದ್ದಾರೆ. ಅಂದರೆ ಈ ಕೊಡಗಳ ಮೂಲಕ ಅಳತೆಯ ಮಾಪನವನ್ನು ಮಾಡ್ತಕ್ಕಂಥದ್ದು. ನಾವು ಸೇರುಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೇವೆ. ಅಂದರೆ ಆ ಪ್ರಮಾಣವೇನು, ಅದರ ಮಹತ್ವ ಏನು ಅನ್ನೋದನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಈ ಪ್ರಕಾರವಾಗಿ ಅಳತೆಯ ಕೊಡ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂಥ ಒಂದು ಉಪಕರಣವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಪ್ರಮುಖವಾಗಿ ಮಾನವ ಸಂಸ್ಕೃತಿಯಲ್ಲಿ ಅಳತೆಯ ಮಾನದಂಡಗಳು ಅಥವಾ ತೂಕ ಇರ್ಬೋದು, ಮತ್ತಿತರ ಅಳತೆಯ ಪದ್ಧತಿಗಳು ವಿಭಿನ್ನವಾದ ಸಂಸ್ಕೃತಿಯಲ್ಲಿ ಅಡಕವಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅಂದರೆ ಈ ರೀತಿಯ ಅಂಶಗಳೇನಿದೆ, ಇದು ಪ್ರಮುಖವಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು, ಹಾಗೆ ನಾಗರಿಕ ಜನರ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನು ವಿಭಿನ್ನವಾಗಿ ತೋರ್ಪಡಿಸುತ್ತೆ. ಕೃಷಿ ಪದ್ಧತಿ ಇರಬಹುದು, ಮತ್ತಿತರ ಯಾವುದೇ ಅಂಶಗಳನ್ನು ಅಳತೆ ಮಾಡಬೇಕು ಅಂದಾಗ ಈ ರೀತಿಯ ಉಪಕರಣಗಳನ್ನು ಬಳಸಿಕೊಂಡು ಅವರು ಕೃಷಿ ಇರ್ಬೋದು, ಮತ್ತಿತರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಳತೆ ಅಂತ ಬಂದಾಗ ಈ ರೀತಿಯ ಉಪಕರಣಗಳನ್ನು ಬಳಸಿಕೊಂಡು ಅವರು ಮುನ್ನೆಲೆಗೆ ಬಂದಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಪ್ರಮುಖವಾಗಿ ಈ ಮಾಪನಗಳನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರ ಏನಿದೆ, ಇದನ್ನು ಮಾಪನಶಾಸ್ತ್ರ ಅಂತ ಹೇಳ್ತಾರೆ. ಅಂದರೆ ಈ ಕೊಡಕ್ಕೂ ಮುಂಚೆ ನಾವು ಅಳತೆಗಳನ್ನು ಮಾಡ್ತಕ್ಕಂತಹ ಮಾಪನಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಮಾಪನಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ನಿಸರ್ಗದ ವಿದ್ಯಮಾನಗಳು ಇರಬಹುದು, ಮತ್ತಿತರ ಯಾವುದೇ ಅಂಶಗಳನ್ನು ತಿಳ್ಕೋಬೇಕು ಅಂದರೆ ನಾವು ಅಳತೆಯ ಮಾನದಂಡಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ
ಎಲ್ಲಾದರೂ ಭೂಕಂಪ ಸಂಭವಿಸ್ತು ಅಂದಾಗ ಎಷ್ಟು ಪ್ರಮಾಣದಲ್ಲಿ ಆಯಿತು ಅನ್ನೋದನ್ನು ಅಳತೆ ಮಾಡೋದಕ್ಕೂ ಕೂಡ ಅಳತೆಯ ಮಾಪನಗಳು ಇರತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಹಾಗೆ ಮಳೆಯ ಪ್ರಮಾಣ ಇರ್ಬೋದು, ಮತ್ತಿತರ ಯಾವುದೇ ಅಂಶವನ್ನು ಅಳೆಯಬೇಕು ಅಂದರೆ ಮಾಪನಗಳು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಕಾಯಿಲೆ ಬಂದಾಗಲೂ ಕೂಡ ಅವನ ಒಂದು ಅಳತೆಯ ಮಾಪನ ಅಂದರೆ ಅವನ ಪ್ರಮಾಣ, ಆ ಜ್ವರದ ಪ್ರಮಾಣ ಇರ್ಬೋದು, ಇವೆಲ್ಲವನ್ನು ಕೂಡ ಅಳತೆ ಮಾಡೋದಕ್ಕೆ ಮಾಪನಗಳು ಬಹಳ ಮುಖ್ಯ ಆಗ್ತವೆ. ಇನ್ನು ಈ ಅಳತೆಯ ಮಾಪನಗಳನ್ನು ಕೇವಲ ಪ್ರಕೃತಿಗೆ ಅಷ್ಟೇ ಅಲ್ಲದೆ ಮಾನವನ ಉಪಯುಕ್ತತೆಯಾಗಿಯೂ ಕೂಡ ಬಳಸ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ತೂಕವನ್ನು ಅಳತೆ ಮಾಡೋದಿರ್ಬೋದು, ವಾಣಿಜ್ಯ ಉದ್ದೇಶಗಳಿಗೂ ಕೂಡ ಇದನ್ನು ಬಳಸಲಾಗುತ್ತೆ. ಹಾಗೆ ಚಂದ್ರನಿಂದ ಇಲ್ಲಿಗೆ ಎಷ್ಟು ದೂರ, ಇಲ್ಲಿಂದ ಚಂದ್ರನಿಗೆ ಎಷ್ಟು ದೂರ, ಹಾಗೆ ಚಂದ್ರನಿಂದ ತಂದಂತಹ ಶಿಲೆ ಇರ್ಬೋದು, ಮತ್ತಿತರ ಯಾವುದೇ ಉಪಕರಣ ಅಂಶ ಇರ್ಬೋದು, ಅದನ್ನು ತಂದು ಅದು ಎಷ್ಟು ತೂಕ ಇದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಅಂದರೆ ಈ ತೂಕದ ಯಂತ್ರಗಳು ನಮಗೆ ಸಹಾಯಕವಾಗುತ್ತೆ. ಹಾಗೆ ಈ ಅಳತೆಯ ಕೊಡ ಅಂತಕ್ಕಂಥದ್ದು ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಪ್ರಾಚೀನ ಕಾಲದಲ್ಲಿಯೂ ಕೂಡ ಮಾಪನಗಳು ಅಧಿಕವಾಗಿ ಬಳಕೆಯಲ್ಲಿತ್ತು. ಸ್ಥಳೀಯ ವ್ಯಕ್ತಿಗಳು ತಮ್ಮದೇ ಆದಂತಹ ಮಾಪನ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದರು. ಕೆಲವರು ಕೊಡದಲ್ಲಿ ಮಾಪನವನ್ನು ಮಾಡ್ತಾ ಇದ್ದರೆ, ಇನ್ನು ಕೆಲವು ತಟ್ಟೆಗಳನ್ನು ಬಳಸ್ಕೊಂಡು ಅಥವಾ ಯಾವುದೇ ಒಂದು ಉಪಕರಣವನ್ನು ಬಳಸ್ಕೊಂಡು ತಾವು ಮಾಪನವನ್ನು ಮಾಡ್ತಾ ಇದ್ದದ್ದು. ಕೊಳಗ ಇರ್ಬೋದು, ಮತ್ತಿತರ ಯಾವುದೇ ಉಪಕರಣವನ್ನು ಬಳಸಿಕೊಂಡು ಅವರು ಮಾಪನವನ್ನು ಮಾಡ್ತಿದ್ದನ್ನು ನಾವು ಪ್ರಾಚೀನ ಕಾಲದಿಂದಲೂ ಗಮನಿಸ್ತಾನೇ ಬಂದಿದ್ದೇವೆ. ಇನ್ನು ಪ್ರಾಚೀನ ಕಾಲದಲ್ಲಿ ಪ್ರಾಣಿಗಳ ದೇಹದಿಂದ ಅಥವಾ ಮಾನವನ ದೇಹದಿಂದ ಕೆಲವು ಭಾಗಗಳನ್ನು ತೆಗೆದು ಉಪಕರಣವನ್ನಾಗಿಸಿಕೊಂಡು ಮಾಪನವನ್ನು ಮಾಡ್ತಾ ಇದ್ದಂತಹ ಸನ್ನಿವೇಶ ಕೂಡ ಆಗಿನ ಪ್ರಾಚೀನ ಕಾಲದಲ್ಲಿ ನಾವು ಗಮನಿಸಬಹುದು. ಇನ್ನು ದೇಶ ವಿದೇಶಗಳ ನಡುವೆ ವ್ಯಾಪಾರ ಒಪ್ಪಂದಗಳು ಅಥವಾ ವಾಣಿಜ್ಯ ವ್ಯವಹಾರಗಳು ಪ್ರಾರಂಭವಾದ ಮೇಲೆ ನಾವು ಮಾಪನಗಳಿಗೆ, ಅಳತೆಗೆ ಸಾಕಷ್ಟು ಉಪಕರಣವನ್ನು ಬಳಸ್ತಕ್ಕಂತಹ ಸನ್ನಿವೇಶವನ್ನು ನಾವು ಗಮನಿಸ್ಬೋದು. ಇತ್ತೀಚೆಗೆ ವಿದ್ಯುತ್ ಮಾಪನಗಳು ಕೂಡ ಬಂದಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ಬೋದಂತಹ ಮತ್ತೊಂದು ಅಂಶ. ಅಂದರೆ ಆ ವಿದ್ಯುತ್ ಮಾಪನ ಏನಿದೆ ಅದು ಸರಿಯಾದ ಪ್ರಮಾಣದಲ್ಲಿ ಅಳತೆ ಮಾಡುತ್ತೆ, ಅದು ಸರಿಯಾಗಿ ಅದು ತೋರಿಸುತ್ತೆ ಅಂತಕ್ಕಂಥದ್ದು ಮತ್ತೊಂದು ಅಂಶವಾಗಿ ನಾವಿಲ್ಲಿ ಗುರುತಿಸ್ಬೋದು. ಸೊ ಇದರಿಂದ ಗ್ರಾಮೀಣ ಉಪಕರಣ ಏನಿದೆ ಆ ಉಪಕರಣ ಮರೆಯಾಗ್ತಾ ಇದೆ. ಇದು ಸತ್ಯವಾದಂತಹ ಮಾತು. ಅದಕ್ಕಾಗಿ ನಾವು ಈ ರೀತಿಯ ಉಪಕರಣವನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಕೊಳ್ತಕ್ಕಂತಹ ಈ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೃಷಿ ಪ್ರಧಾನವಾದ ನಮ್ಮ ಸಮಾಜದಲ್ಲಿ ಅಳತೆಯ ಮಾಪನಕ್ಕಾಗಿ ಸಾಕಷ್ಟು ಉಪಕರಣಗಳನ್ನು ಬಳಸಲಾಗ್ತಾ ಇತ್ತು. ವಿಶೇಷವಾಗಿ ಅಳತೆಯ ಕೊಡ ಅಂತಕ್ಕಂಥದ್ದೇನಿದೆ, ಇದು ಕೆಲವು ಭಾಗದಲ್ಲಿ ಇದನ್ನು ಧಾನ್ಯಗಳಲ್ಲಿ ಬಳಸ್ತಾ ಇದ್ರು, ಇನ್ನು ಕೆಲವು ಭಾಗಗಳಲ್ಲಿ ದ್ರವ ರೂಪದ ಒಂದು ಅಂಶವನ್ನು ಅಳೆಯೋದಕ್ಕೆ ಬಳಸುವಂತಹ ಸನ್ನಿವೇಶವೂ ಕೂಡ ಇತ್ತು. ಆಗಿನ ಕಾಲದಲ್ಲಿ ಹಾಲನ್ನು ಅಳೆಯೋದಕ್ಕೂ ಕೂಡ ಈ ಉಪಕರಣವನ್ನು ಬಳಸ್ತಾ ಇದ್ದರು. ಸೊ ಇದು ಕೂಡ ನಾವು ಗಮನಿಸಬಹುದಾದಂತಹ ಮತ್ತೊಂದು ಅಂಶ. ಇನ್ನು ಈ ಅಳತೆಯ ಕೊಡದಲ್ಲಿ ಮಾಡ್ತಿದ್ದಂತಹ ಮಾಪನಗಳು ಕೆಲವು ಬಾರಿ ಸುಳ್ಳಾಗ್ತಿತ್ತು, ಕೆಲವು ಬಾರಿ ಆ ವ್ಯಾಪಾರದ ವಹಿವಾಟುಗಳಲ್ಲಿ ಮೋಸ ಕೂಡ ನಡೀತಾ ಇತ್ತು. ಇದನ್ನೆಲ್ಲ ಮನಗಂಡಂತಹ ಕೆಲವು ತಜ್ಞರುಗಳು ಏನು ಮಾಡಿದ್ರು, ಆಧುನಿಕ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಇದನ್ನು ಕಾನೂನಿಗೆ ಅನುಸಾರವಾಗಿ ಬಳಕೆ ಮಾಡುವ ರೀತಿಯಲ್ಲಿ ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ಇತ್ತೀಚೆಗೆ ಇದು ಕೆಲವು ಕಡೆ ಮಾತ್ರ ಬಳಕೆಯಲ್ಲಿದೆ ಈ ಅಳತೆಯ ಕೊಡ ಅಂತಕ್ಕಂಥದ್ದು. ಆದರೆ ಎಲ್ಲ ಕಡೆಯೂ ಕೂಡ ಈಗ
ಆಧುನಿಕ ಉಪಕರಣಗಳು ಬಂದು ಇದರ ಮರೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಇದರಲ್ಲಿ ಒಳ್ಳೆಯದು ಇತ್ತು, ಕೆಟ್ಟದ್ದು ಇತ್ತು. ಅಂದರೆ ಇದರಲ್ಲಿ ಮೋಸ ಕೂಡ ಮಾಡ್ತಾಯಿದ್ರು. ಅಂದರೆ ಒಂದು ಹಾಲನ್ನು ತಗೊಂಡು ಹೋದಾಗ ಒಂದು ಕೂಡ ಹಾಲನ್ನು ಅವರೇ ಇಟ್ಕೊಳ್ತಕ್ಕಂಥ ಪರಿಸ್ಥಿತಿ ಇರ್ಬೋದು, ಅಥವಾ ಪೂರ್ತಿ ಹಾಲನ್ನು ಮಾರದೇ ಇರತಕ್ಕಂಥದ್ದು. ಈಗ ನೀವು ಯಾರೋ ಒಬ್ಬರು ಮಧ್ಯವರ್ತಿಯಿಂದ ಮಾರ್ತಾ ಇರ್ತೀರಿ, ಅವರು ಸ್ವಲ್ಪ ತಮ್ಮ ಮನೆಗೆ ಉಳಿಸ್ಕೊಂಡು ಉಳಿದಿದ್ದನ್ನು ಮಾರ್ತಕ್ಕಂಥದ್ದು, ಈ ರೀತಿಯೆಲ್ಲ ನಡೀತಾ ಇತ್ತು. ಸೊ ಅದನ್ನೆಲ್ಲ ತಪ್ಪಿಸ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ರೀತಿಯ ಆಧುನಿಕತೆ ಬಂತು. ಆದರೆ ಆಧುನಿಕತೆ ಬಂದರೂ ಕೂಡ ಈ ಉಪಕರಣಗಳಿಗೆ ಒಂದು ಬೆಲೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಇರಬೇಕಾಗಿದೆ. ಇದನ್ನು ಉಪಯೋಗಿಸ್ತಕ್ಕಂಥವರ ಒಂದು ಅವಶ್ಯಕತೆ ಇದೆ. ಯಾಕಂದರೆ ಕೆಲವು ಬಾರಿ ಮೋಸ ಆಗ್ತಿರ್ಬೋದು, ಆಗಿನ ಕಾಲದಲ್ಲಿ ಆಗಿರ್ಬೋದು. ಆದರೆ ಎಲ್ಲ ಸಮಯದಲ್ಲೂ ಹಾಗೆ ಆಗುತ್ತೆ ಅಂದ್ಕೊಳ್ಳೋದು ಬಹಳ ತಪ್ಪು ಅನಿಸುತ್ತೆ ನನ್ನ ಪ್ರಕಾರ. ಇನ್ನು ಈ ಅಳತೆಯ ಕೊಡ ಇರ್ಬೋದು, ಅಥವಾ ಬೇರೆ ಯಾವುದೇ ಸಾಂಪ್ರದಾಯಿಕ ವಸ್ತುಗಳಿರ್ಬೋದು, ಇವುಗಳು ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದ್ವು. ಹಾಗೆ ರಾಜಕೀಯ ಇರ್ಬೋದು, ಹಲವಾರು ವ್ಯವಸ್ಥೆಗಳಲ್ಲಿ ಇದರ ಮಹತ್ವವನ್ನು ಪ್ರಾಚೀನ ಕಾಲದಿಂದಲೂ ಕೂಡ ಉಳಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಕೇವಲ ಸಾಂಪ್ರದಾಯಿಕವಾಗಿ ವಾಣಿಜ್ಯ ಉದ್ದೇಶಕ್ಕಾಗಿ ಅಷ್ಟೇ ಅಲ್ಲದೆ ತನ್ನದೇ ಆದಂತಹ ಹೊಸ ಹೊಸ ವೈಶಿಷ್ಟ್ಯತೆಯನ್ನು ಮೂಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಗಂಗರು, ಹೊಯ್ಸಳರು, ಹಲವಾರು ರಾಜವಂಶಗಳೇನಿದೆ, ಈ ವಂಶಗಳ ಶಾಸನಗಳಲ್ಲಿ ಈ ಅಳತೆಯ ಮಾಪನಗಳ, ಅಳತೆಯ ಕೊಡ ಸೇರಿದಂತೆ ಹಲವಾರು ಅಳತೆಯ ಮಾಪನಗಳ ಬಗ್ಗೆ ಉಲ್ಲೇಖ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಹಾಸನ ಜಿಲ್ಲೆಯಲ್ಲಿ ಇತ್ತೀಚಿನವರೆಗೂ ಕೂಡ ಅಳತೆಯ ಕೊಡ ಅಂತಕ್ಕಂಥದ್ದು ಬಳಕೆಯಲ್ಲಿತ್ತು ಅಂತ ಹೇಳಿ ಹಲವಾರು ಸಂಶೋಧಕರು ಉಲ್ಲೇಖ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಈ ಅಳತೆಯ ಕೊಡದ ಸಂರಕ್ಷಣೆ ಅಂತಕ್ಕಂಥದ್ದು ಆಗಿನ ಕಾಲದಲ್ಲಿ ಸ್ಥಳೀಯ ವಸ್ತುಗಳನ್ನು ಬಳಸಿಕೊಂಡು ಈ ಅಳತೆಯ ಕೊಡವನ್ನು ತಯಾರಿ ಮಾಡಲಾಗ್ತಾ ಇತ್ತು. ಬಳಪೆಯಾದ ಕಲ್ಲಿರ್ಬೋದು, ಇನ್ನಿತರ ಯಾವುದೇ ಉಪಕರಣಗಳನ್ನು, ಅಂದರೆ ಸ್ಥಳೀಯ ವಸ್ತುಗಳನ್ನು ಬಳಸಿಕೊಂಡು ಕರಕುಶಲತೆಯಿಂದ, ಅಂದರೆ ಕೈಗಳಿಂದ ಇದನ್ನು ತಯಾರಿ ಮಾಡ್ತಿದ್ದಂತಹ ಸನ್ನಿವೇಶವನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ಒಂದು ಕಲ್ಲಿನಲ್ಲಿಯೇ ಈ ರೀತಿ ತಯಾರಿ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಅದ್ಭುತ ಅನಿಸುತ್ತೆ. ಈಗ ಎಲ್ಲ ಕೂಡ ಸ್ಟೀಲ್ ಆಗಿದೆ, ಪ್ಲಾಸ್ಟಿಕ್ ಆಗಿದೆ, ಎಲ್ಲ ಆಗಿದೆ. ಆದರೆ ಆಗಿನ ಕಾಲದ ಒಂದು ಸಂಸ್ಕೃತಿನೇ ಒಂಥರ ವಿಚಿತ್ರ ಅನಿಸುತ್ತೆ ಅಲ್ವಾ? ಇನ್ನು ಈ ರೀತಿಯ ಅಳತೆಯ ಮಾಪನಗಳನ್ನು ಉಳಿಸಬೇಕು ಮುಂದಿನ ಪೀಳಿಗೆಗೆ ಅಂತ ಹೇಳಿ ಹಲವಾರು ಸಂಶೋಧಕರು ಅಥವಾ ಹಲವಾರು ವ್ಯಕ್ತಿಗಳು ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಉಪಕರಣಗಳನ್ನು ವಸ್ತು ಸಂಗ್ರಹಾಲಯಗಳ ಮೂಲಕ ಅಲ್ಲಿ ರಕ್ಷಣೆ ಮಾಡಲಾಗ್ತಾ ಇದೆ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಈ ಒಂದು ಮಾಪನಗಳ, ಅಳತೆಯ ಕೊಡ ಇರ್ಬೋದು, ಮತ್ತಿತರ ಯಾವುದೇ ಮಾಪನಗಳ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು, ಜಾನಪದ ಸಾಹಿತ್ಯ ಇರ್ಬೋದು, ಬೇರೆ ಯಾವುದೇ ಸಾಹಿತ್ಯದಲ್ಲಿ ಗಾದೆಗಳು, ಈ ರೀತಿಯ ಆಧಾರದ ಮೇಲೆ ಇವತ್ತಿಗೂ ಕೂಡ ಇದರ ಒಂದು ನೆನಪು ಉಳ್ಕೊಂಡಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಇದರ ನೆನಪಿದೆ, ಆದರೆ ಇದರ ಬಳಕೆ ಇಲ್ಲ. ಸೊ ಇದರ ಬಳಕೆ ಹೆಚ್ಚಾಗಬೇಕು ಅಂದರೆ ಇದರ ಬಗ್ಗೆ ಜ್ಞಾನ ನಮಗಿರಬೇಕು. ಇದನ್ನು ಏನಕ್ಕೆ ಬಳಸ್ತೀವಿ ಅನ್ನೋದು ನಮಗೆ ಗೊತ್ತಿದ್ದಾಗ ಮಾತ್ರ ಇದ್ರ ಬಳಕೆ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ತುಂಬಿದ ಕೊಡ ತುಳುಕುವುದಿಲ್ಲ ಅಂತಕ್ಕಂಥ ಗಾದೆ ಮಾತಿರ್ಬೋದು, ಅಥವಾ ಯಾವುದೇ ಜಾನಪದ ಸಾಹಿತ್ಯ ಇರ್ಬೋದು, ಇದೆಲ್ಲದಲ್ಲಿ ಕೂಡ ಕೊಡದ ಅಂದರೆ ಮಹತ್ವವನ್ನು ತಿಳಿಸಲಾಗುತ್ತೆ. ಇದಿಷ್ಟೇ ಅಲ್ಲ, ಒಂದು ಮಾನವ ಸ್ವಭಾವವನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ಮಾನವನಿಗೂ ಈ ಕೊಡಕ್ಕೂ ಸಂಬಂಧ ಇದೆ. ಅಳತೆಯ ಕೊಡ ಅಂತಕ್ಕಂಥದ್ದೇನಿದೆ, ಇದರ ಬಳಕೆ
ಮಾನವನಿಗಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕಿದೆ. ಆ ಪ್ರಪಂಚದಲ್ಲಿ ಮಾನವನ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೋಬೇಕು ಅಂತಕ್ಕಂತಹ ಮಾರ್ಮಿಕ ನುಡಿಯನ್ನು ಹೇಳೋದ್ರ ಜೊತೆಗೆ ಅದರ ಅವಶ್ಯಕತೆ ಏನು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಳಸ್ತಿದ್ದಂತಹ ಈ ರೀತಿಯ ಮಾಪನಗಳನ್ನು ಸರಿಯಾಗಿ ಲೆಕ್ಕಾಚಾರ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಮೆಟ್ರಿಕ್ ಪದ್ಧತಿಯನ್ನು ಜಾರಿಗೆ ತಂತು. ಅಂದರೆ ಮೆಟ್ರಿಕ್ ಪದ್ಧತಿ ಅಂದರೆ ಕಾನೂನಿಗನುಸಾರವಾಗಿ ಒಂದು ದೇಶಗಳ ಮಧ್ಯೆ ಒಂದು ಸಂಬಂಧವನ್ನು, ವ್ಯಾಪಾರ ಸಂಬಂಧವನ್ನು ಸುಗಮಗೊಳಿಸಬೇಕು. ಹಾಗೆ ವ್ಯಾಪಾರದ ದೃಷ್ಟಿಕೋನದಿಂದ ಯಾರಿಗೂ ಕೂಡ ಮೋಸ ಆಗಬಾರ್ದು ಅಂತಕ್ಕಂತಹ ಉದ್ದೇಶಗಳಿಂದ ಈ ಅಳತೆಯ ಕೊಡ ಇವುಗಳನ್ನೆಲ್ಲ ಸ್ವಲ್ಪ ಬದಿಗೊತ್ತಿ ಒಂದು ಕಾನೂನಿನ ರೂಪದಲ್ಲಿ ಇದನ್ನು ಮಾಪನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಈ ಎಲ್ಲ ಉದ್ದೇಶಗಳನ್ನು ಈಡೇರಿಸಬೇಕು, ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತ ಹೇಳಿ ಮಾಪನ ಶಾಸ್ತ್ರ ಅಂತಕ್ಕಂಥ ಮಾಪನ ಇಲಾಖೆ ಜಾರಿಗೆ ಬಂತು. ಆ ಇಲಾಖೆಯ ವತಿಯಿಂದ ಈ ಅಳತೆಯ ಮಾಪನಗಳೇನಿದೆ ಆ ಮಾಪನಗಳಲ್ಲಿ ಒಂದು ಮುದ್ರೆಯನ್ನು ಹಾಕ್ತಾರೆ. ಆ ಮುದ್ರೆ ಹಾಕಿದರೆ ಮಾತ್ರ ಎಲ್ಲರೂ ಕೂಡ ಉಪಯೋಗಿಸ್ಬೋದು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮಲ್ಲಿ ಯಾವುದಾದ್ರೂ ಮುದ್ರೆ ಇಲ್ಲದೇ ಇರತಕ್ಕಂತಹ ಉಪಕರಣಗಳು ಏನಾದರೂ ಇದ್ದರೆ ಅದರ ಬಗ್ಗೆ ಎಚ್ಚರ ವಹಿಸೋದು ಇಲ್ಲಿ ಬಹಳ ಅವಶ್ಯಕವಾಗಿದೆ. ಕಾನೂನು ರೂಪದಲ್ಲಿ ಅದರ ಬಗ್ಗೆ ನಿಮಗೆ ತನಿಖೆಗಳನ್ನ ಮಾಡ್ಬೋದು ಅಥವಾ ನಿಮಗೆ ದಂಡಗಳನ್ನ ವಿಧಿಸ್ಬೋದು. ಅದರಿಂದ ಈ ಮಾಪನಗಳನ್ನ ಬಳಸುವಾಗ ಎಚ್ಚರಿಕೆ ವಹಿಸೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ನಾವು ತಿಳಿಸಿಕೊಟ್ಟಂತಹ ಯಾವುದೇ ಮಾಪನಗಳ ಬಗ್ಗೆ ನಿಮಗೆ ಖಚಿತವಾದಂತಹ ಒಂದು ಆ ಮಾಪನದ ಮೇಲೆ ಒಂದು ಗುರುತನ್ನು ಹಾಕ್ತಾರೆ. ಆ ಗುರುತು ಇಲ್ಲ ಅಂದರೆ ನೀವು ದಯವಿಟ್ಟು ಅದನ್ನು ಬಳಸೋದಕ್ಕೆ ಹೋಗಬೇಡಿ. ಸೊ ಇದು ನಿಮಗೆ ಕೊಡ್ತಕ್ಕಂತಹ ನಾವು ಸಲಹೆ. ಯಾಕಪ್ಪ ಅಂದರೆ ನೀವು ಕಾನೂನು ಕ್ರಮವನ್ನು ಈಗ ಎದುರಿಸಬೇಕಾಗುತ್ತೆ. ಸೊ ಮೊದಲೇನು ಇರಲಿಲ್ಲ, ಆದರೆ ಈಗೆಲ್ಲವೂ ಕೂಡ ಕಾನೂನು ರೂಪದಲ್ಲಿ ಒಂದು ಮಾನ್ಯವಾಗಿರ್ತಕ್ಕಂಥದ್ದು, ಕಾನೂನಿಗನುಸಾರವಾಗಿ ಎಲ್ಲವೂ ಕೂಡ ನಡಿಬೇಕಾಗುತ್ತೆ. ಇನ್ನು ಭವಿಷ್ಯದಲ್ಲಿ ಈ ರೀತಿಯ ಅಳತೆಯ ಕೊಡಗಳು ಮಾಯವಾಗಿದೆ. ಅಂದರೆ ವ್ಯಾಪಾರದಲ್ಲಿರ್ಬೋದು, ಬಹಳಷ್ಟು ಭಾಗಗಳಲ್ಲಿ ಇದನ್ನು ಬಳಸ್ತಾ ಇಲ್ಲ. ಇದರಿಂದ ಮೋಸ ಆಗ್ತಾ ಇದೆ, ಅನಾನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದಾದರೆ, ಇನ್ನು ಇದನ್ನು ವಸ್ತು ಸಂಗ್ರಹಾಲಯಗಳ ಮೂಲಕ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ಆಗ್ತಾ ಇದೆ. ಇದನ್ನು ದಾಖಲಿಸ್ತಕ್ಕಂಥದ್ದು ಮುಂದಿನ ಪೀಳಿಗೆಗಾಗಿ ಇದನ್ನು ದಾಖಲೆ ಮಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನು ಈ ರೀತಿಯ ಗ್ರಾಮೀಣ ಉಪಕರಣಗಳೇನಿದೆ ಇದರ ಬಳಕೆ ಹೆಚ್ಚಬೇಕು. ಹಾಗೆ ಕಾನೂನಾತ್ಮಕವಾಗಿ ಸರ್ಕಾರಗಳು ರೂಪಿಸಿರ್ತಕ್ಕಂತಹ ನಿಯಮಗಳ ಅನುಸಾರವಾಗಿ ಇದರ ಬಳಕೆ ಪ್ರಾರಂಭ ಆಗಬೇಕಾಗಿದೆ. ಈ ಕಡೆ ಎಲ್ಲರೂ ಕೂಡ ಗಮನ ಹರಿಸಬೇಕು. ಕೃಷಿಕರು ಇರ್ಬೋದು, ವ್ಯಾಪಾರಿಗಳಿರ್ಬೋದು, ಇದರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂತಹ ಒಂದು ಮಾತಿನೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆತ್ಮೀಯರ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಗ್ರೂಪ್ಗಳಿರುತ್ತೆ, ಅಲ್ಲೆಲ್ಲ ಕೂಡ ಜ್ಞಾನ ಹಂಚುವಂತಹ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.